ಪವಿತ್ರ, ಹೇಳಿ ವರುಣ್. ಆಯ್ತಾ ಊಟ? ಏನು ಮಾಡ್ತಾ ಇದ್ದೆ? ಆಯ್ತು ವರುಣ್, ನಿಮ್ದಾಯ್ತಾ? ಹಂಗೆ ಕೂತ್ಕೊಂಡಿದ್ದೆ ರೂಮಲ್ಲಿ. ಏನು ಅನಿಸ್ತು ಮೇಡಮ್ ಅವ್ರಿಗೆ ಇವತ್ತಿನ ದಿನ? ನಿಜ ಇಲ್ಲ ಸುಳ್ಳು ಇಲ್ಲ? ನಿಜ ಹೇಳೋ ಮಾರೈತಿ, ನಾನು ಕಾಯ್ತಾ ಇದ್ದೀನಿ ನಿನ್ನ ಬಾಯಿಂದ ಏನು ಬರ್ತೈತಿ ಅಂತ ಕೇಳೋಣ ಅಂತ. ನಿಜ ಹೇಳಬೇಕು ಅಂದರೆ ವರುಣ್, ಥ್ಯಾಂಕ್ ಯು ಸೋ ಮಚ್ ವರುಣ್. ನಿಜವಾಗ್ಲೂ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂತಂದರೆ ಅದನ್ನು ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ವರುಣ್. ಈ ಥರ ಒಂದು ಇದು ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನಮ್ಮ ಮನೇಲಿ ಒಪ್ಪಿ ನಿಮ್ಮ ಮನೇಲಿ ಒಪ್ತಾರೆ ಅಂತ ನಾನು ಊಹೆ ಸಹಿತ ಮಾಡಿರಲಿಲ್ಲ ವರುಣ್. ಇಷ್ಟು ಬೇಗ ಅದು ನಿಜ. ದೇವರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ನಿಮಗೂ ತುಂಬಾ ಥ್ಯಾಂಕ್ಸ್ ವರುಣ್. ಏ ಹುಚ್ಚಿ, ಥ್ಯಾಂಕ್ಸ್ ಎಲ್ಲ ಎದಕ್ಕೆ? ಅಯ್ಯೋ ದೇವ್ರೇ, ಅದು ಇಬ್ರಿಗೂ ಸಂಬಂಧಪಟ್ಟಿರೋದು, ಅದ್ರ ಥ್ಯಾಂಕ್ಸ್ ಹೇಳೋ ಅಂಥದ್ದು ಏನೈತಿ? ಸರಿ ಹೋಗ್ಲಿ ಬಿಡು. ಇವಾಗ ಫೋನ್ ಮಾಡಿದ್ದು ಏನಂದರೆ, ಅವ್ವ ಹೇಳಿದ್ರು ಮತ್ತೆ ಬೆಳಗ್ಗೆ ನಾಳೆ ಇದಕ್ಕೆ ಹೋಗೋಣ ಅಂತ ಅಂದರು. ಜವಳಿ ತಗ್ಸೋಕ್ಕೆ ಮತ್ತು ಬಾಂಡೆ ಸಾಮಾನ, ಆದಮೇಲೆ ಬಂಗಾರ, ಅದು ಇದು ಏನೇನೋ ಐತಲ್ಲ ಅದನ್ನೆಲ್ಲ ಒಂದೇ ದಿನದಾಗೆ ಮುಗಿಸ್ಕೊಂಬಂದ್ಬಿಡನ್ರಿ ಅಂತ ಅಂದರು. ನಿಮ್ಮ ಅಮ್ಮವರಿಗೆ ಅಪ್ಪಾಜಿಯರಿಗೆ ಹೇಳೋಕ್ಕೆ ಫೋನ್ ಹಚ್ಚಿ ಹೇಳಪ್ಪ ಅಂತ ಅಂದರು. ಅದಕ್ಕೆ ನಿನಗೆ ಹೇಳೋಣ ಅಂತ ಮಾಡಿದೆ. ಮತ್ತೆ ಹಾಗೆ ಮದುವೆ ಡೇಟು ಅತ್ತೆಯವ್ರೇನೋ ಕೇಳಿಸ್ತಾನೆ ಅಂತ ಅಂದ್ರಂತೆ. ಮತ್ತೆ ಕೇಳಿದ್ರೆ ಅದನ್ನು ಹೇಳ್ಬೇಕಂತ ನೋಡು. ಅಪ್ಪಾಜಿ ಹೋಗಿ ಅದನ್ನು ಪ್ರಿಂಟ್ ಹಾಕ್ಸ್ತಾರಂತೆ ಲಗ್ನ ಪತ್ರಿಕೆನ. ಮತ್ತೆ ಎಷ್ಟು ಬೇಗ ಹಾಕತ್ತಾ ಅಷ್ಟು ಬೇಗ ಮದುವೆ ಮಾಡಿ ಮುಗಿಸೋಣ ಅಂತಂದು ಹೇಳಿದರು. ಹೌದಾ ವರುಣ್, ನನಗೆ ಎಷ್ಟು ಖುಷಿ ಆಗ್ತೈತೆ ಗೊತ್ತಾ? ಯಪ್ಪ, ಸರಿ ಸರಿ, ಅವುಗೆ ಹೇಳಿ ನಾನು ಫೋನ್ ಮಾಡ್ತೀನಿ ಅಂತ ಹೇಳ್ರಿ. ನಿಮಗೆ ಹೇಳ್ತೀನಿ ಡೇಟ್ ಯಾವಾಗ ಏನು ಎತ್ತ ಅಂತಂದು. ಮತ್ತೆ ನಾಳೆ ಹೋಗೋದಂತ? ನಾಳೆ ಹೋಗೋಣ ಅಂತ ಅಂದರು. ಮತ್ತೆ ನಿಮ್ಮ ಮನೆಗೆ ಏನಂತಾರೆ ಕೇಳಿ ನೋಡು. ಅವರು ಮತ್ತೆ ಯಾವಾಗ ಹೇಳ್ತಾರ ಮತ್ತೆ ಎಲ್ಲ ನೋಡ್ಕೊಂಡು ಹೋಗಕ್ಕೆ ಬರ್ತೈತಿ. ಸರಿ, ಹಂಗಾರೆ ಅವು ಕೇಳಿ ಹೇಳ್ತಾನೆ ನಿಮಗೆ. ಸರಿ ಆಯಿತು. ಮಲ್ಕ, ಹೊತ್ತಾಗೈತಲ್ಲಯ್ಯ, ಬೆಳಿಗ್ಗೆ ಕೇಳುವಂತ ಮಕ್ಕ. ಬಾಯ್. ಸರಿ ಬಾಯ್. ಲೋ ಕುಮಾರ, ನಿನ್ನಿಂದ ಒಂದು ಕೆಲಸ ಬೇಕಾಗಿತ್ಲೆ. ಕುಮಾರ, ಏ ಕುಮಾರ, ಲೇ ಕುಮಾರ. ಹಾಂ ಹಾಂ, ಏನ್ಲೇ? ನಾ ಮಾತಾಡಿಸ್ತಾನೆ ಇದ್ದೀನಿ, ಏನು ಯೋಚನೆ ಮಾಡಕತ್ತಿದ್ಲೆ? ಅಂಥದ್ದು ಏನಪ್ಪ? ಅಂಥದ್ದೇನಿಲ್ಲ ಹೋಗಲೆ. ಏನಿಲ್ಲಪ್ಪ, ನಾನೇನು ಯೋಚನೆ ಮಾಡಲಿಲ್ಲ. ಎಲ್ಲ ಕಳ್ಳ ನನ್ನ ಮಗನೇ, ನಿನ್ನೆ ಈಗಿಂದ ಅಲ್ಲ ಕಣ್ಲಾ, ಚಡ್ಡಿ ಹಾಕೋಣಕರ ಇಂದನೂ ನೋಡಕತ್ತಿರೋದು ನಾವು. ನೀನೇನು, ನೀನು ಹೆಂಗಿರ್ತೀಯ, ಏನು ಮಾಡ್ತೀಯ ಅಲ್ಲ, ಅದು ಗೊತ್ತಲ್ಲ ನಮಗೆ. ಹೇಳಿರ್ಲಿ ಪರವಾಗಿಲ್ಲ. ಅದು ಏನಂದರೆ, ಅದೇಲೇ ಸಾಯಂಕಾಲ ದೇವಸ್ಥಾನದಾಗೆ ನೋಡಿದ್ವಲ್ಲ ಹುಡುಗಿ. ಹುಡುಗಿ ಯಾಕೋ ನನಗೆ ಭಾಳ ಇಷ್ಟ ಆಗ್ಬಿಟ್ಲ ಕಣ್ಲ. ಅದಕ್ಕೆ ಅದನ್ನೇ ಯೋಚನೆ ಮಾಡಕತ್ತಿದ್ ನೋಡು. ಕಳ್ಳ ನನ್ನ ಮಗನೇ, ಯಾವ ಹುಡುಗಿಲ್ಲ ಅವಳು? ಅದೇ ಕಣ್ಲ, ಜಾನಕಿ ಇದ್ದಾಳಲ್ಲ, ಅವ್ರ ಜೊತೆಗೆ ಒಬ್ಳು ಹುಡುಗಿ ತಿರ್ಗಾಡ್ತದ ನೋಡು. ಆ ಹುಡುಗಿಗೆ ಹಂಗೆ ಹೇಳಕತ್ತಾನ ಅವನು. ಭಾರಿ ಖತರ್ನಾಕ್ ನನ್ನ ಮಕ್ಳು ಅದಿರ್ ಬಿಡ್ರ ಇಬ್ರು ನೀವು. ಒಬ್ರಿಗೆ ಇದು ಮಾಡೋಕ್ಕೋಗಿ ಇಬ್ರು ಇದು ಮಾಡಿದಾರಲ್ರು. ಶಿವ ದೇವ್ರೆ. ಸುಮ್ಮನಿರ್ಲ, ಹಂಗೇನಿಲ್ಲ. ಏನೋ ಸಾಯಂಕಾಲ ಸಿಕ್ಕಿದ್ರು ದೇವಸ್ಥಾನ ಹತ್ರಕ್ಕೆ ಮಾತಾಡಿದ್ವಿ ಅಷ್ಟೇ. ನೀನೇನೇನೋ ಅನ್ಕೋಬೇಡ, ಸುಮ್ಮನಿರಪ್ಪ. ತಾತದ ನಡ್ಸ್ರಪ್ಪ, ನಡ್ಸ್ರಿ. ಇದೇನಿಲ್ಲ, ಇಷ್ಟೊತ್ತಿನಾಗ ಇವ್ರು ಬೇರೆ ಇಲ್ಲೇ ನಿಂತಿದ್ದಾರೆ. ಎತ್ಲಾಗ ಹೋಗಿದ್ದೆ ಅಂತಂದು ಕೇಳಿದ್ರಿ, ಏನು ಹೇಳಿ? ಅವರು ಅತ್ಲ ತಿರುಗಿ ಮಾತಾಡಕತ್ತಿದ್ದಾರೆ. ನಾವು ಈ ಕಡೆಯಿಂದ ಮರೆಯಾಗಿ ಹೋಗೋಣಂತೆ. ಕರೆದ್ರು ನಿಂತ್ಕೊಳ್ಳೋದೇನು ಬೇಡ, ಸುಮ್ಮನೆ ಹೋಗೋಣಂತ ಬಾ. ಸರಿ ನಡಿ ಹಂಗಾರೆ. ಇವ್ರು ಯಾಕೆ ಇಷ್ಟೊತ್ತಿನಾಗ ಈ ಕಡೆಯಿಂದ ಬರಾಕತ್ತಾರೆ? ಯಾವತ್ತೂ ನಾವು ನೋಡಿರ್ಲಿಲ್ಲಪ್ಪ ಇಷ್ಟೊತ್ತಿನಾಗ ಇವ್ರು ಹಿಂಗೆ ಅಡ್ಡಾಡೋದ. ಯಾರಲ್ಲ ಅದು? ಅದಿಲ್ಲ, ಪವನ ಮತ್ತೆ ಅವನ ಫ್ರೆಂಡು. ಪವನ, ಬಾರೋ ಇಲ್ಲಿ. ಹಂಗೆ ಹೊಂಟಿಯಲ್ಲೋ ನೋಡಿ. ಈ ನನ್ನ ಮಕ್ಳು ಬಿಡಲ್ಲೋ. ಏನು ಮಾಡೋದಪ್ಪ ಈಗ? ಮಾತಾಡಿಸು. ಈಗ ಸುಮ್ಮನೆ ಹೋದ್ರೆ ಮಾತಾಡೋಕ್ಕೂ ಏನಾರು ಅನ್ಕೊಂತಾರೆ. ಮಾತಾಡ್ಸು. ಇಲ್ಲ ತಗೊಳ್ಳ, ಅಲ್ಲ ಹೊತ್ತಾಗೈತಲ್ಲ, ಹೊಟ್ಟೆ ಬೇರೆ ಹಸ್ತತ್ತಪ್ಪ, ಉಣ್ಬೇಕು. ಸಾಯಂಕಾಲ ಬೇರೆ ಕೆಲ್ಸದ ಮೇಲೆ ಹೊರಗೆ ಹೋಗಿದ್ನೆ, ಈಗ ಬರಕತ್ತಿದ್ದೆ. ಅಲ್ಲೇ ಹೊತ್ತಾಗೈತೆ ಕಣ, ಹೋಗ್ಕಂತಗ ಮನೆಗೆ. ಬೆಳಗ್ಗೆ ಸಿಕ್ತಂತಗ ನಾನು ನಿನಗೆ. ಆತಗ, ಸರಿ ಹೋಬಾ. ಆಯ್ತಪ್ಪ, ಬರ್ದಂತ. ನನಗೆ ಯಾಕೋ ಇವ್ರ ಮೇಲೆ ಅನುಮಾನ ಕಂಡ್ಲ. ಇಷ್ಟೊತ್ತಿನಾಗ ಯಾವತ್ತೂ ಹಿಂಗೆ ಹೋಗಿರೋದು ನಾನು ನೋಡೇ ಇಲ್ಲಪ್ಪ. ಅದು ಆ ಕಡೆ ಇವ್ರ ಮನೆ ಕಡೆಯಿಂದನೇ ಬರಕತ್ತಾರೆ ಇವರು. ಅಲ್ಲೇನು ಕೆಲಸ ಇವರಿಗೆ? ನನಗೇನೋ ಅನುಮಾನಪ್ಪ. ಯಾಕೋ ಈಗ ಸ್ವಲ್ಪ ದಿನದ ಕೆಳಗಿಂದನೂ ಒಂಥರಾನೇ ನಡ್ಕೊಂತದನ್ ಕಂಡ್ಲ ಅವನು. ಏನಪ್ಪ ಗೊತ್ತಿಲ್ಲ, ಯಾಕೋ ಏನೋ ಯಾರನ್ನೂ ಮಾತಾಡ್ಸಲ್ಲ, ಏನಿಲ್ಲ. ಒಬ್ಬನೇ ಹೋಗ್ತಾನೆ, ಒಬ್ಬನೇ ಬರ್ತಾನೆ. ಮೊದಲಿನಂಗಿಲ್ಲ ಅವನು. ಹೋಗ್ಲಿ ಬಿಡ್ಲ, ಏನೋ ಕೆಲ್ಸದ್ದು ಟೆನ್ಷನ್ ಇರ್ತಾವಲ್ಲ ಆಫೀಸ್ನಾಗೆ, ಅಲ್ಲಿ ಇಲ್ಲಿ ಮನೆದು. ಹೋಗ್ಲಿ ಬಿಡು, ಏನು ಮಾಡೋಕ್ಕತ್ತಿ. ಸರಿ ತಗ, ನಾನು ಬೆಳಗ್ಗೆ ಸಿಗ್ತೇನೆ ನಿನಗೆ. ಆಯ್ತಪ್ಪ. ಪವಿತ್ರ, ಬೆಳಿಗ್ಗೆ ಬೇಗ ಎದ್ದು ಕೆಲಸ ಭಕ್ಷ್ಯ ಮಾಡ್ಬೇಕು ಅನ್ನೋದು ಏನಿಲ್ಲ ಬಿಡು ನಿನಗೆ. ರಾತ್ರಿ ಮಕ್ಕನದು ಲೇಟಾಗಿ ಮಕ್ಕನದು.
ಬೆಳಗ್ಗೆ ಮಾತ್ರ ಮತ್ತೆ ಲೇಟಾಗಿ ಎದ್ದೇಳೋದು. ಮದುವೆಗೆ ಹೋಗೋ ಹುಡುಗಿ ನೀನು ಎಲ್ಲ ಕೆಲಸ ಕಲ್ತ್ಕೋಬೇಕಣೆ. ಇಲ್ಲವ ಅವಾಗ್ಲೇನೆ ಎದ್ನಲ್ಲ ನಾನು, ಎದ್ದೆ ಭಾಳ ಹೊತ್ತಾಗಿತ್ತು. ನಾನು ಹೊರಗೆಲ್ಲ ಕಸ ಹೊಡೆದು ಎಲ್ಲ ನೀಟಾಕಿ ಎಲ್ಲ ಬಂದು ಆತ್. ನಾನು ಹೋಗಿ ಮುಖಾದು ತೊಳ್ಕೊಂಬರೋಣ ಅಂತ ಹೋಗಿದ್ದೆ. ಆತು ಹೋಗು, ಚಾಗಿಡು ಹೋಗು. ನಿಮ್ಮ ಅಮ್ಮನ ಎಬ್ಸೋಗು, ಯಾಕ ಎದ್ದಿಲ್ಲ ಇನ್ನೂ ಆದ್ರೂ ಎಬ್ಸಿ ಚಾಗಿಡು. ಸರಿನವ ಆತು. ಇದನ್ನ ಹೇಳೋಣ ಅಂತಂದ್ರೆ ಮರ್ತೇ ಹೋತ್ ನೋಡವ. ರಾತ್ರಿನೇ ಹೇಳ್ಬೇಕಾಗಿತ್ತು. ವರುಣರು ಫೋನ್ ಮಾಡಿದ್ರು ರಾತ್ರಿ, ಅದಕ್ಕೆ ಮಾತಾಡ್ಕಿಂತ ಮಲ್ಗಕ್ಕೆ ಲೇಟ್ ಆಗ್ಬಿಡ್ತು. ಅದೇ ಅವರು ಏನ್ ಹೇಳ್ತಾ ಇದಾರೆ ಅಂದ್ರೆ ನಾಳೆಕಿಗೆ ಜವಳಿ ಇದನ್ನ ಬಾಂಡೆ ಸಾಮಾನ ಜವಳಿ ಅದನ್ನ ತಗ್ಸಕ್ ಹೋಗನ್ರಿ, ಮತ್ತೆ ಅತ್ತೆ ಅವರಿಗೆ ಮಾವ ಅವರಿಗೆ ಹೇಳ್ರಿ ಅಂತ ಅಂದ್ರು. ಅವ್ರ ಅಮ್ಮ ಅವ್ರ ಅಪ್ಪಾಜಿ ಏನೋ ಅಂದ್ರಂತೆ. ಮತ್ತೆ ಹೇಳಪ್ಪ ಫೋನ್ ಹಚ್ಚಿ ಅಂತಂದು ಅದಕ್ಕೆ ನಿನ್ನೆ ರಾತ್ರಿ ಮಾಡಿದ್ರು, ಅಲ್ಲ ಹೊತ್ತಾಗಿತ್ತಲ್ಲ, ಇನ್ನೇ ನೀವು ಮಕ್ಕಂದಿರ್ತೀರಾ ಅಂತಂದು ಬೆಳಗ್ಗೆ ಹೇಳಿದ್ರೆ ಆತ್ ಬಿಡು ಅಂತ ಸುಮ್ಮನಾದೆ. ಬೆಳಗ್ಗೆ ನನಗೂ ನೆನಪಾಗ್ಲಿಲ್ಲ, ಈಗ ನೆನಪಾತ್ ನೋಡು. ಹೌದಾ, ಈಗ ನೆನಪಾತಾ? ಒಂದು ಕೆಲಸ ಮಾಡ್ಬೇಕಾಗಿತ್ತು, ಅವರು ಹೋಗಿ ಬಂದಾದ್ಮೇಲೆ ನೀನು ಹೇಳ್ಬೇಕಾಗಿತ್ತು ನನಗೆ. ಅವ್ವ ಅಲ್ಲೇ ಹುಡುಗಿ ಮತ್ತೆ ಅವ್ರ ನಡಿ ಇದ್ರಾಗೆ ಮುತುವರ್ಜಿ ಮಾಡ್ಕೊಂಡು ಹೇಳಿದ್ದಾರೆ ಫೋನ್ ಹಚ್ಚಿ ಹೀಗೆ ಹೇಳಪ್ಪ ಬೆಳಗ್ಗೆ ಹೋಗೋದು ಅಂತಂದು ಅಂದ್ರೆ ಮತ್ತೆ ನೀನು ಈಟದಾದ್ರೂ ನಮಗೆ ಹೇಳಿಲ್ಲ ಅಂತಂದ್ರೆ ಮತ್ತೆ ಇದಕ್ಕೆ ಏನು ಹೇಳ್ಬೇಕು ನೋಡು. ಹಂಗಲ್ಲವ ಮಕ್ಕಂದಿರ ಮತ್ತೆ ನೆಪ್ಸೋದು, ಬೆಳಗ್ಗೆ ಹೇಳಿದ್ರೆ ಅಕತ್ ಬಿಡು ಅಂತಂದು ಸುಮ್ಮನಾದೆ ನಾನು. ಶಾರದಾ, ಮತ್ತೆ ಇವತ್ತು ಬೇಡ, ಇವತ್ತು ಮಂಗಳವಾರ ಐತಿ. ಬುಧವಾರ ಇಲ್ಲ ಗುರುವಾರ ಹೋಗೋಣಂತೆ. ಅವ್ರಿಗೆ ಹೇಳು ಫೋನ್ ಹಚ್ಚಿ, ಮಂಗಳವಾರ ದಿನ ಬೇಡ, ಸರಿ ಹೋಗೋದಿಲ್ಲದು, ಹೇಳವ್ರಿಗೆ. ಹ್ಞೂನ್ರಿ, ನಾನು ಅದನ್ನೇ ಯೋಚನೆ ಮಾಡಕತ್ತಿದ್ದೆ, ಇವತ್ತು ಬೇಡ ಅಂತಂದು ಹೇಳಿದ್ರೆ ಕತ್ತಾಳ್ರಂಗಾರೆ. ಮತ್ತೆ ಅಲ್ರಿ ಮತ್ತೆ ಅದು ಬಂಗಾರ ಅದು ಇದು ಏನು ಮಾಡೋದು ಏನು ಎತ್ತ ಅಂತಂದು ಏನು ಮಾತಾಡಲಿಲ್ಲಲ್ಲ ನೀವು. ಏನಿಲ್ಲ, ಅವನು ಅಳಿಯನಿಗೆ ಒಂದು ಉಂಗುರ ಚೈನಾ ಹಾಕನ. ಮತ್ತೆ ಈಗ ಈಗಿರೋ ಬಂಗಾರದ ರೇಟ್ನಿಗೆ ನಮ್ಮ ಕೈಲಿ ಜಾಸ್ತಿ ಮಾಡೋಕ್ಕಾಗಲ್ಲಲ್ಲ. ಮತ್ತೆ ಮದ್ವೆಗೆ ಒಂದು ಸ್ವಲ್ಪ ಖರ್ಚಿಗೆ ಕೂಡ ಒಂದು ಸ್ವಲ್ಪ ಅರ್ಧದಷ್ಟು ಅವರೆಲ್ಲ ಮದುವೆ ಮಾಡ್ಕೊಳೋದು. ನಮ್ಮಿಂದ ಎಷ್ಟಾಗುತ್ತಾ ಅಷ್ಟು ನಾವು ಮಾಡೋಣಂತಗ. ತಗೊಳ್ರಿ, ಹಂಗೆ ಮಾಡೋಣಂತ್ವಿ. ಮತ್ತೆ ಇನ್ನೇನು ಪವಿತ್ರ, ವರುಣಿಗೆ ಫೋನ್ ಹಚ್ಕೊಡು, ನಾನು ಹೇಳ್ತೀನಿ ಇವತ್ತು ಬೇಡಪ್ಪ ಮತ್ತೆ ನಾಳೆ ಅಥವಾ ನಾಡಿದ್ದು ಹೋಗೋಣಂತ್ವಿ ಅಂತಂದು ಹೇಳ್ತಂತ. ಆಯ್ತು, ಹಚ್ಕೊಡ್ತಂತ ಆಮೇಲೆ. ಪವಿತ್ರ ಹೋಗವ, ಫಸ್ಟ್ ಚಾ ಮಾಡ್ಕೊಂಬರೋಗವ. ಹ್ಞೂನಪ್ಪ. ಅವ್ವ ಮತ್ತೆ ವರುಣ್ ಅವ್ರು ಇನ್ನೊಂದು ಹೇಳಿದ್ರು, ಇದು ಮದುವೆದು ಡೇಟು ಯಾವಾಗ ಏನಂತ ಕೇಳಿ ಹೇಳ್ತಾನೆ ಅಂತಿದ್ದಂತಲ್ಲ, ಮತ್ತೆ ಹೇಳಕ್ಕಂತ ನೋಡು ಅದನ್ನೂ. ಅವರು ಲಗ್ನ ಪತ್ರಿಕೆ ಪ್ರಿಂಟ್ ಹಾಕ್ಸ್ತಾರಕ್ಕಂತೆ, ಅದಕ್ಕೆ ಕೇಳಿ ಹೇಳು ಅಂತ ಅಂದರು. ಅವ್ರ ಐನರಿಗೆ ಹೇಳಿದಾನೆ ಯಾವಾಗ ನೋಡಿ ಹೇಳ್ರಿ ಅಂತಂದು. ಹೇಳ್ತಂತ ಕಳಮ್ಮ ಸಂಜೆ ತನಕ ಅಂತ ಅಂದರೆ, ನೋಡ್ಬೇಕು ಸಂಜೆ ಮೇಲೆ ಏನಾರು ಹೇಳಿದ್ರೆ ಅವಾಗ ಹೇಳಿದ್ರೆ ಕತ್ತಗ. ಆಯ್ತವ, ಏನೋ ಅಂತೂ ಇಂತೂ ಮದುವೆ ಒಂದು ಫಿಕ್ಸ್ ಆತು ರೀ. ಮತ್ತೆ ಅದಕ್ಕೆ ದುಡ್ಡು ಹಣಕಾಸಿನ ಏನಾರ ವ್ಯವಸ್ಥೆ ಬೇಕು ಅದನ್ನೆಲ್ಲ ಮಾಡ್ಕೊಳ್ರಿ. ಮತ್ತೆ ಏನೋ ಒಂದು ಸ್ವಲ್ಪ ಮನೆಗೆ ಒಂದು ಸ್ವಲ್ಪ ಐತಿ, ಆಕಿಗೆ ಒಡವಿಗೆ ಅದಕ್ಕೆಲ್ಲ ಹಾಕತಿ. ಮತ್ತೆ ಮದುವೆ ಖರ್ಚಿಗೆ ಕೊಡ್ಬೇಕಲ್ರಿ, ಅದಕ್ಕೆ ಮಗನ ಹತ್ರಕ್ಕೆ ಏನಾರು ಕೇಳ್ತಿರೋ ಏನು ಎತ್ತ ನೋಡ್ರಿ. ಹ್ಞೂ ತಗ, ನಿಧಾನಕ್ಕೆ ಮಾಡೋಣ, ಯಾಕೆ ಅರ್ಜೆಂಟ್ ಮಾಡ್ತೀಯಾ? ಆಯ್ತು ಮಾಡೋಣ ತಗ, ಅದಕ್ಕೇನು ಚಿಂತೆ ಮಾಡಬೇಡ ನೀನು. ಶಾರದಕ್ಕ, ಅಯ್ಯೋ ಬಾರಿ ಗಿರ್ಚಿ, ಯಾಕೆ ಬೆಳಗ್ಗೆ ಬಂದ್ಬಿಟ್ಟಿಯಾ? ಅಯ್ಯೋ ನಿನ್ನೆ ರಾತ್ರಿನಾಗೆ ಬರೋಣ ಅಂತ ಅಂದೆವ, ಬರೋಕ್ಕಾಗಲಿಲ್ಲ, ಹೊತ್ತಾಗ್ಬಿಡ್ತು. ಗ್ಯಾಸ್ ಬೇರೆ ಖಾಲಿ ಆಗ್ಬಿಡುತ್ತಾ ಸಿಲಿಂಡ್ರು. ಮತ್ತೆ ಒಲೆಗೆ ಅಡುಗೆ ಮಾಡಿದ್ದ, ಅದು ಮಾಡ್ಕೊಂಡು ಉಣ್ಣಕ್ಕೆ ಅರಸಾಸ ಆಗೋತು. ಅದಕ್ಕೆ ಹೊತ್ತಾತ, ಇನ್ನೇನು ಬಿಡು ಮಕ್ಕಂದಿರ್ತಾರೆ ಅಂತಂದು ಹೇಳಿ ಬರಲಿಲ್ಲ. ಇದು ಇವನು ಯಾರೋ ನೀವು ಸುನಿಲ್ ಅದನಲ್ಲ, ನಿಮ್ಮ ಇವನು ಮೈದನ್ನ ಅಳಿಯ, ಆಗ ಆ ಹುಡುಗಗೇನೋ ಆಕ್ಸಿಡೆಂಟ್ ಆಗಿತ್ತಂತಲ್ಲ ಮೊನ್ನೆ ಬರಕರಿ ಏನೇ 3 ಜನಕ್ಕೆ ಆಕ್ಸಿಡೆಂಟ್ ಆಗಿತ್ತು ಅಂತ ಅಂದ್ಲವ ಪ್ರೇಮಿ. ಏನು ಹೇಳ್ತಾ ಇದ್ದೀರಿ ಗಿರ್ಜಕರೇ? ಹ್ಞೂನ್ರಿ ಗೌಡ್ರೆ, ಆ ಹುಡುಗೇನೋ ಒಂಚೂರು ಏಟ್ ಬಿದ್ದದಂತಷ್ಟೇ. ಅವ್ರ ಅಪ್ಪ ಅವ್ಗೇನು ಅಂತ ಬರೀ ಏನಾಗಿಲ್ಲಂತೆ. ಅವರು ತೋರಿಸ್ಕೊಂಡು ಮನೆಗೆ ಹೋದ್ರಂತೆ, ಇವರೇ ಕಳಿಸಿದ್ರಂತೆ. ಇವರು ಅವ್ವ ಮಗಳ ನೋಡ್ಕೊಂತ ಅಲ್ಲೇ ಅದಾರಂತೆ ಹಾಸ್ಪಿಟ್ಲಾಗೆ. ಇವರು ಬರಕರೆಯ ಬಸಣ್ಣ ಪ್ರೇಮಿಗೇನೋ ಅಂದ್ರಂತೆ ಹಿಂಗಾತವ ಅಂತಂದು. ಗೊತ್ತೇ ಇಲ್ಲಲ್ಲ ಗಿರ್ಜಿ ನಮಗೆ, ಈಗ ಗೊತ್ತು, ಈಗ ಹೇಳಕತ್ತೀಯಲ್ಲೇ. ಅಯ್ಯೋ ದೇವ್ರೆ, ಇದೇನೇವ ಗ್ರಾಚಾರ, ಥೂ, ಹಿಂಗಾಗ್ಬಾರ್ದಾಗಿತ್ತವ. ತೀರಾ ಬರ ಏನಾರು ಏಟಾಗಿತ್ತ ಹೆಂಗ್ರಿ ಗಿರ್ಜಕರೇ? ಮತ್ತೆ ಇಲ್ಲ ಇಲ್ರಿ, ಆರಾಮದಾರಂತೆ. ಏನ ಇವತ್ತು ಇಲ್ಲ ನಾಳೆ ಏನ ಕಳಿಸ್ತಾರೆ ಮನೆಗೆ ಅಂತ ಅಂದ್ರಂತಪ್ಪ. ರೀ ಹೋಗಿ ನೋಡ್ಕೊಂಡಾರ ಬರೋನೇನ್ರಿ? ಮತ್ತೆ ಬಂದಿಲ್ಲ ಅಂತಂದು ಅನ್ಕೊಂಡ್ರೆ ಮತ್ತೆ ಸುಮ್ಮನೆ ಅದಕ್ಕೂ ಇದು ಮಾಡ್ತಾರ ಅವರು. ಆಕೆ ಅಂತೂ ಸುಮ್ಮನೆ ಇರೋದಿಲ್ಲ, ಬಂದಿಲ್ಲ ನೋಡು ಹಂಗೆ ಹಿಂಗೆ, ಅವ್ರದಾಗಿದ್ರೆ ಸುಮ್ಮನೆ ಇರ್ತಿದ್ರ ಹಂಗೆ ಹಿಂಗೆ ಅಂತ ಅಂತಾಳಪ್ಪ. ಸುಮ್ಮನೆ ಎದಕ್ಕೆ ಅನ್ಸ್ಕೋಬೇಕು, ಹೋಗಿ ಬರೋಣ ಇವತ್ತು. ಹೋಗೋದೇನ ಸರಿನೇ ಶಾರದಾ, ಆದ್ರೆ ಈಗ ಏನಾಕತ್ತೆ ಅಂತ ಅಂದ್ರೆ ಆಯಮ್ಮ ಸುಮ್ಮನೆ ಇರೋದೇ ಇಲ್ಲ, ಏನೇನಾರ ಅಂದ್ಬಿಡ್ತಾಳೆ. ಅದಕ್ಕೆ ಹೋಗಕ್ಕೆ ಒಂಚೂರು ಇರ್ಸುಮುರ್ಸ್ ಅಷ್ಟೇ. ಏನ್ ನಮ್ಮ ತಮ್ಮನ ಮಕ್ಕ ನೋಡ್ಕೊಂಡು ಹೋಗ್ಬರ್ಬೇಕು ನೋಡು ಅಷ್ಟೇ. ಅದು ಕರೆನೇ ಬಿಡ್ರಿ ಗೌಡ್ರೆ, ಆಕೆ ಅಂತೂ ಸುಮ್ಮನೆ ಇರೋದಿಲ್ಲಪ್ಪ, ಏನೇನಾರ ಅಂತಾಳೆ. ಮತ್ತೆ ಶಾರದಕ್ಕನ ಕಂಡ್ರಾಗೋದಿಲ್ಲ ಆಕಿಗೆ ಮೊದಲೇ. ನೋಡ್ರಿ ಹೆಂಗೆ ಮಾಡ್ತೀರ. ನನಗಂತೂ ಏನು ಮಾಡ್ಬೇಕು ಅಂತಾನೆ ದೋಚವಲ್ದು ರೀ. ಏನೋ ನೋಡ್ರಿ, ನಿಮಗೆ ಬಿಟ್ಟದ್ದು. ಹೋಗೋಣ ಅಂದ್ರೆ ಹೋಗೋಣ, ಬೇಡ ಅಂದ್ರೆ ಬೇಡ. ನೀವು ಹೆಂಗೆ ಹೇಳ್ತೀರ ಹಂಗೆ ನೋಡ್ರತ್ಲ.